ಚಿಕ್ಕಬಳ್ಳಾಪುರ ಶಾಸಕರು ಹಾಗೆ ಸಂಸದರಿಗೂ ಕೂಡ ತವರೂರಾಗಿರುವಂತಹ ಊರಿನಲ್ಲಿ ನಕಲಿ ದಂಧೆಯೊಂದು ನಡೀತಾ ಇದೆ. ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳು ಅಲ್ಲಿ ನಕಲಿ ಕ್ಲಿನಿಕ್ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿಯನ್ನ ತೆಗೆದುಕೊಂಡು ಬರೋದು, ತಮ್ಮ ನಕಲಿ ಕ್ಲಿನಿಕ್ನಲ್ಲಿ ಆ ಔಷಧಿಗಳನ್ನು ಕೊಡುವಂಥದ್ದು. ಈ ದಂಧೆಯನ್ನ ಸ್ಟಾಫ್ ನರ್ಸ್ಗಳೇ ಮಾಡ್ತಾ ಇರುವಂಥದ್ದು. ರೋಗಿಗಳ ಜೀವದ ಜೊತೆಯಲ್ಲಿ ಸ್ಟಾಫ್ ನರ್ಸ್ ಸುನೀತಾ ಚೆಲ್ಲಾಟವನ್ನು ಆಡ್ತಾ ಇರುವಂಥದ್ದು. ಔಷಧಿಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಯೇ ವಿತೌಟ್ ಪರ್ಮಿಷನ್, ವಿತೌಟ್ ಲೈಸೆನ್ಸ್ ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ ಈ ನರ್ಸು ಸುನೀತಾ ಅನ್ನೋರು. ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಗ್ರಾಮದಲ್ಲಿ ಈ ನಕಲಿ ಕ್ಲಿನಿಕ್ ದಂಧೆ ನಡೀತಾ ಇದೆ. ಇದು ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಹಾಗೆ ಸಂಸದರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ತವರೂರು ಪೆರೇಸಂದ್ರ. ಸ್ಟಾಫ್ ನರ್ಸ್ ಸುನೀತಾ ನಕಲಿ ಕ್ಲಿನಿಕ್ ದಂಧೆಯನ್ನು ನಡೆಸ್ತಾ ಇರುವ ಆರೋಪ ಕೇಳಿಬಂದಿದೆ. ಆದರೆ ಇದ್ರ ಬಗ್ಗೆ ಯಾರೂ ಕೇರ್ ಮಾಡೋರೇ ಇಲ್ಲ ಅಲ್ಲಿ. ನೋಡಿ, ಮನೆಯಲ್ಲಿನೇ ಒಂದು ಬೆಡ್ಡನ್ನು ಕೂಡ ಹಾಕಿದ್ದಾರೆ, ಅವರೇ ಚೆಕಪ್ ಮಾಡ್ತಾರೆ, ಅವರೇ ಸೆಲೈನ್ ಕೂಡ ಹಾಕ್ತಾರೆ, ಬಂದವರಿಗೆಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾರೆ, ಔಷಧಿಗಳನ್ನು ಕೊಡ್ತಾರೆ. ಔಷಧಿಗಳನ್ನು ಬರೆದು ಕೊಟ್ಟು ಅಂಗಡಿಯಲ್ಲಿ ಕೊಂಡ್ಕೊ ಅಂತಲ್ಲ, ತಾವೇ ಔಷಧಿಗಳನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ. ಆ ಔಷಧಿಗಳು ಯಾವುವು? ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಔಷಧಿಗಳು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಂಗೆ ಆಗೋಗಿದೆ ಇವ್ರದ್ದು. ಸರ್ಕಾರಿ ದುಡ್ಡಿನಲ್ಲಿ ತಾವು ತಗೊಂಡ್ಬಂದು ಅಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಕೊಡಬೇಕಾದ ಔಷಧಿಗಳನ್ನು ತಗೊಂಡ್ಬಂದು ಇಲ್ಲಿ ತಮ್ಮ ಹತ್ರ ಬರುವಂತಹ ಪೇಷಂಟ್ಗಳಿಗೆ ಅವನು ಕೊಡ್ತಾರೆ. ಅದು ಫ್ರೀ ಅಲ್ಲ, ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ದುಡ್ಡಿಸ್ಕೊಂಡು ಔಷಧಿಯನ್ನು ಕೊಡುವಂಥದ್ದು. ಸುನೀತಾ ಮೇಡಮ್ ಅವರ ಕಥೆ ಇದು. ರೋಗಿಗಳ ಜೀವದ ಜೊತೆ ಇವರು ಚೆಲ್ಲಾಟವನ್ನು ಆಡುವಂಥದ್ದು. ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಗ್ರಾಮದಲ್ಲಿ ಸ್ಟಾಫ್ ನರ್ಸ್ ನಕಲಿ ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ. ಈ ಸ್ಟಾಫ್ ನರ್ಸ್ನ ಹೆಸರು ಸುನೀತಾ ಅಂಥೇಳಿ ತಮ್ಮ ಮನೆಯಲ್ಲಿನೇ ನಕಲಿ ಕ್ಲಿನಿಕ್ಕನ್ನು ಓಪನ್ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಗುಡಿಬಂಡೆ ಬೀಚಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಈಕೆ ಕೆಲಸ ಮಾಡುವಂಥದ್ದು. ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಸುನೀತಾ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೇನು ದೋಖ ಮಾಡ್ತಾ ಇಲ್ಲ. ಆದರೆ ಅಲ್ಲಿನೇ ಆಸ್ಪತ್ರೆಯಿಂದನೇ ಸಂಜೆ ಆಗ್ತಾ ಇದ್ದಂತೆ ಒಂದಷ್ಟು ಔಷಧಿಗಳನ್ನು ತೊಗೊಂಬರ್ತಾರೆ ಮನೆಗೆ. ಮನೆಯಲ್ಲಿ ಕ್ಲಿನಿಕನ್ನು ನಡೆಸ್ತಾರೆ. ಯಾವ ವೈದ್ಯರಿಗೂ ಕೂಡ EMI ಕಡಿಮೆ ಇಲ್ಲ. ಈ ಸ್ಟಾಫ್ ನರ್ಸ್ನ ಕಾರ್ಯವೈಖರಿ ಹೇಗಿದೆ ಅಂದರೆ ಈಕೆ ಹೂ ಮಾರೋ ಮಹಿಳೆ ಕೂಡ ಇಲ್ಲಿ ಸ್ಟಾಫ್ ನರ್ಸ್ ಆಗಿರುವಂಥದ್ದು. ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಶಾಸಕರು ಅದೇ ಊರಿನವರು, ಸಂಸದರು ಅದೇ ಊರಿನವರು, ಅದೇ ಊರಿನಲ್ಲಿ ಒಂದು ನಕಲಿ ಕ್ಲಿನಿಕ್ ದಂಧೆ, ಅದರಲ್ಲೂ ಸಂಸದರು ಏನಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು, ಹಿಂದೆ ಆರೋಗ್ಯ ಸಚಿವರು ಕೂಡ ಆಗಿದ್ದಂಥವ್ರವರು, ಅಲ್ಲೇನೇ ಈ ಥರದೊಂದು ನಕಲಿ ದಂಧೆ ನಡೀತಾ ಇದೆ. ಯಾರ ಗಮನಕ್ಕೂ ಬಂದೇ ಇಲ್ವಾ ಇದು? ಆರೋಗ್ಯ ಇಲಾಖೆ ಆಗಲಿ, ಪೊಲೀಸರಿಗಾಗಲಿ, ಅಥವಾ ಅಲ್ಲಿಯ ಲೋಕಲ್ ಲೀಡರ್ಗಳಿಗಾಗಲಿ, ಶಾಸಕರಿಗೆ, ಸಂಸದರಿಗೆ ಯಾರ ಗಮನಕ್ಕೂ ಬಂದಿಲ್ವಾ ಸುರೇಶ್ ಇದು? ಖಂಡಿತ ನಾವೇನು ಯಾರ ಗಮನಕ್ಕೂ ಬಂದಿಲ್ಲ ಅನ್ನೋದು ಮೇಲ್ನೋಟಕ್ಕೆ. ಯಾಕಂತಂದ್ರೆ ಈಕೆ ಒಬ್ಬ ಸ್ಟಾಫ್ ನರ್ಸ್ ಆಗಿರ್ತಾರೆ. ಸರ್ಕಾರಿ ಆಸ್ಪತ್ರೆ ಏನು ಬೀಚಕನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರ್ತಕ್ಕಂತಹ ಒಬ್ಬ ಸ್ಟಾಫ್ ನರ್ಸ್ ಆಗಿರ್ತಕ್ಕಂಥ ಸುನೀತಾ ಇರ್ತಾರೆ. ಆಕೆ ಏನು ಕ್ಲಿನಿಕ್ ಏನು ಆಸ್ಪತ್ರೆ ಸಮಯದಲ್ಲಿ ಡ್ಯೂಟಿ ಮಾಡ್ಕೊಂಡು ಸಂಜೆ ಆಗ್ತಿದ್ದಂಗೆ ಮನೆಗೆ ಬಂದು ಕ್ಲಿನಿಕ್ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ವಿಶೇಷ ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆ ಕೊಡ್ತಕ್ಕಂಥ ಉಚಿತವಾಗಿ ಕೊಡ್ತಕ್ಕಂಥ ಎಲ್ಲ ಔಷಧಿಗಳು, ಎಲ್ಲ ರೀತಿಯ ಚುಚ್ಚುಮದ್ದುಗಳು ಎಲ್ಲ ರೀತಿ ಅಲ್ಲಿಂದನೇ ತಂದು ಉಚಿತವಾಗಿ ಪಡೆದುಕೊಂಡ್ಬಂದು ಇಲ್ಲಿ ಮಾರ್ಕೊಳ್ತಕ್ಕಂಥ ವಿಧಾನ ನೋಡ್ತಿದ್ರೆ ಇವ್ರ ಕಾರ್ಯವೈಖರಿ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ದಂಧೆ ಆಕೆ ಯಾವ ರೀತಿ ಮಾರ್ಪಡಿಸ್ಕೊಂಡಿದ್ಲು ಅನ್ನೋದು ವಿಚಾರಿಸ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಏನಂತಂದ್ರೆ ಏನು ಸರ್ಕಾರಿ ಏನು ಆಸ್ಪತ್ರೆ ಏನಿದೆ, ಆಸ್ಪತ್ರೆಯಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರಿ ಕೂಡ ಆಕೆ. ಆದ್ರೆ ವಾಸ್ತವವಾಗಿ ಅದು ಯಾವ ರೀತಿ ಅವ್ರ ಕ್ಲಿನಿಕ್ ನಡೆಸುವಂತಿಲ್ಲ ಅನ್ನೋದಕ್ಕೂ ನಿಯಮಗಳಿದೆ. ಅದರಲ್ಲಿ ವೈದ್ಯರಿಗೆ ಮಾತ್ರ ಅನುಮತಿ ಪಡೆದು ಕ್ಲಿನಿಕ್ ನಡೆಸಬಹುದು ಅಂತ ಮಾತ್ರ ಕಾನೂನಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಆದ್ರೆ ಈಗ ಕೇವಲ ಒಬ್ಬ ಸ್ಟಾಫ್ ನರ್ಸ್ ಆಗಿರ್ತಕ್ಕಂಥದ್ದು. ನರ್ಸ್ಗೆ ಯಾವ ರೀತಿ ಕ್ಲಿನಿಕ್ ನಡೆಸೋದಕ್ಕೆ ಯಾವ ರೀತಿ ಅನುಮತಿನೂ ಇಲ್ಲ, ಆಕೆ ಯಾವುದೇ ರೀತಿ ಇರೋದಿಲ್ಲ. ಆದ್ರೆ ಇವಾಗ ಈಕೆ ನಡೆಸ್ತಾ ಇರ್ತಕ್ಕಂಥ ಮನೆಯಲ್ಲಿ ಏನಂತಂದ್ರೆ ಬೆಡ್ ಹಾಕಿಬಿಟ್ಟು ಅಲ್ಲೇ ಒಂದು ಏನಂತಂದ್ರೆ ಗ್ಲೂಕೋಸ್ ಹಾಕುವಂಥದ್ದು, ಅಲ್ಲೇ ಇಂಜೆಕ್ಷನ್ ಕೊಡುವಂಥದ್ದು, ಮಾತ್ರೆ ಕೊಡುವಂಥದ್ದು, ಈ ತರ ಎಲ್ಲಾ ರೀತಿಯಲ್ಲಿ ನೋಡ್ತಾ ಇದ್ರೆ ಇವ್ರು ಯಾವ ರೀತಿ ದಂಧೆಗಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಅದೇ ಊರಿನಲ್ಲಿ ಏನು ಸಂಸದರಿದ್ದಾರೆ, ಶಾಸಕರಿದ್ದಾರೆ, ಅದೇ ಊರಿನವರು ಏನ್ ಪೆರೇಸಂದ್ರ ಇದ್ದಾರೆ, ಏನ್ ಡಾಕ್ಟರ್ ಕೆ ಸುಧಾಕರ್ ಹಿಂದೆ ಕೂಡ ಸಚಿವರಾಗಿದ್ರು, ಆರೋಗ್ಯ ಸಚಿವರಾಗಿದ್ರು. ಅವರ ಊರಲ್ಲಿ ಈ ತರ ನಕಲಿ ಕ್ಲಿನಿಕ್ ದಂಧೆ ನಡೀತಾ ಇದ್ರೆ ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಾವು ಈಗಷ್ಟು ಮಾಹಿತಿ ಪಡೆದು ಸ್ಥಳೀಯರಿಂದ
ಒಂದು ಮೊಬೈಲ್ನಲ್ಲಿ ಮಾಹಿತಿ ವಿಡಿಯೋ ರೆಕಾರ್ಡ್ ಮಾಡಿಸಿ ಈಗಷ್ಟು ನಾವು ಮಾಹಿತಿ ಪಡೆದುಕೊಂಡು ಈಗ ನಮ್ಮಲ್ಲಿ ನ್ಯೂಸ್ ಸ್ಪೆಷಲಿ ಟೆಲಿಕಾಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇದು ನಮ್ಮ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೂಡ ಆಗಿರ್ತಕ್ಕಂಥದ್ದು. ಏನು ಈಗಾಗಲೇ ನಾವು ಈ ವಿಚಾರವನ್ನ ಹಿರಿಯ ಆರೋಗ್ಯಾಧಿಕಾರಿಗಳು ಕೂಡ ಈಗಾಗಲೇ ಗಮನಕ್ಕೆ ತಂದಿದ್ದೀವಿ. ಅವ್ರು ಕೂಡ ಈಗ ಮತ್ತೆ ಸಂಜೆ ಮಾಸ್ಟರ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ನವೀನ್. ಈಗ ಸುರೇಶ್, ಇವರು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ, ಇವ್ರಿಗೆ ನಿಯಮಗಳು ಲೆಕ್ಕಕ್ಕೆ ಇಲ್ಲ ಬಿಡಿ, ನಿಯಮಗಳು ಬಿಟ್ಬಿಡಿ. ಅಲ್ಲಿ ನಿಯಮ ಸ್ವಲ್ಪ ಆದರೂ ಟ್ರೈನ್ಡ್ ಪರ್ಸನ್ನು ನರ್ಸು ಒಂದು ಸ್ವಲ್ಪ ಆದರೂ ಟ್ರೈನಿಂಗ್ ಇರುತ್ತೆ ಇವರಿಗೆ, ಗ್ಲೂಕೋಸ್ ಏರಿಸೋದು ಅದ್ರ ಬಗ್ಗೆ. ಆದರೆ ತನಗೆ ಹೆಲ್ಪರ್ ಆಗಿ ಒಬ್ಬ ಹೂ ಮಾರೋ ಮಹಿಳೆಯನ್ನು ಇಟ್ಕೊಂಡಿದ್ದಾಳಂತಲ್ಲ ಈಕೆ. ನಿಜಕ್ಕೂ ಇದು ಹಾಸ್ಯಾಸ್ಪದ. ಯಾಕಂತಂದ್ರೆ ಆಕೆ ಒಬ್ಬ ಸ್ಟಾಫ್ ನರ್ಸು, ಆಕೆ ಕೆಳಗಡೆ ಇರ್ಬೇಕಂದ್ರೆ ಅದಕ್ಕಿಂತ ಅಂದ್ರೆ ಹೂ ಮಾರೋಳು, ಯಾಕಂದ್ರೆ ಏನು ಗೊತ್ತಿರಲ್ಲ, ಸುಮ್ಮನೆ ಸಹಾಯಕ್ಕೆ ಇಟ್ಕೊಳ್ಳುವಂಥದ್ದು, ಆಕೆ ಒಂದು ಗ್ಲೂಕೋಸ್ ಹಾಕ್ಸುವಂಥದ್ದು, ಈ ತರ ನಡ್ತಾರೆ. ನೋಡಿದ್ರೆ ಇದಕ್ಕೂ ಒಂದು ಹಾಸ್ಯಾಸ್ಪದ ಅಂತ ಹೇಳ್ಬೋದು ಒಂದ್ ಕಡೆ. ಮತ್ತೊಂದ್ ಕಡೆ ಏನಂತಂದ್ರೆ ಈಕೆ ಎಷ್ಟು ಮಟ್ಟದಲ್ಲಿ ಇಳಿದಿರಲ್ಲಿ ಯಾರನ್ನ ತನ್ನ ಹೇಳೋರು ಕೇಳೋರು ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂತಾ ಇರೋದು ನೋಡಿದ್ರೆ ನಿಜಕ್ಕೂ ಈಕೆ ಯಾವ ಮಟ್ಟದಲ್ಲಿ ಇದೆ ಅನ್ನೋದಕ್ಕೂ ಗೊತ್ತಾಗ್ತಾ ಇರ್ತಕ್ಕಂಥ ನವೀನ್. ಈ ಒಂದು ನಿಯಮಗಳ ಗಾಳಿ ತೂರೋದು ಒಂದ್ ಕಡೆ ಎಲ್ಲಾರು ಹಾಳಾಗೋಗ್ಲಿ, ಒಬ್ಬ ಹೂಮಾರಾಳ ಮಹಿಳೆ ಕೂಡ ತನ್ನ ಅಷ್ಟಂಟಾಗೆ ಇಟ್ಕೊಂಡದಂದ್ರೆ ನಾಳೆ ಬೆಳಗ್ಗೆ ಆ ರೋಗಿಗಳ ಮೇಲೆ ಏನಾದ್ರು ಆರೋಗ್ಯದಲ್ಲಿ ಏರ್ಪಾರಾದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು ನವೀನ್. ಸುರೇಶ್, ಇದು ನಿಜಕ್ಕೂ, ಯಾಕಂದರೆ ಇದು ಸುಮ್ಮನೆ ಬಾಯಿ ಮಾತಿಗೆ ಅಥವಾ ಏನೋ ಹೇಳಬೇಕು ಅಂತ ಹೇಳೋದಲ್ಲ, ರೋಗಿಗಳ ಜೀವದ ಜೊತೆ ನಿಜಕ್ಕೂ ಚೆಲ್ಲಾಟ ಆಡ್ತಾ ಇರುವಂಥದ್ದು ಇವರು. ಕೇವಲ ಹಿರಿಯ ಅಧಿಕಾರಿಗಳಲ್ಲ, ಶಾಸಕರು, ಸಂಸದರ ಗಮನಕ್ಕೂ ಕೂಡ ತೆಗೆದುಕೊಂಡು ಬನ್ನಿ ಇದನ್ನು, ಅವರಿಂದನೂ ಪ್ರತಿಕ್ರಿಯೆಯನ್ನು ತಗೊಳ್ಳಿ, ಹಾಗೆ ಇವರು ವಿರುದ್ಧ ಕ್ರಮ ಆಗೋ ಹಾಗೆ ಫಾಲೋ ಅಪ್ ಮಾಡಿ ಸುರೇಶ್. ಖಂಡಿತ ನಾವು ಇವರೆಲ್ಲ ಮಾಹಿತಿ ಕೊಟ್ಟು ಏನೇ ಕ್ರಮಗಳಾಗಬೇಕು ಎಲ್ಲದ್ರ ಬಗ್ಗೆ ನಾವೀಗಾಗಲೇ ಫಾಲೋ ಅಪ್ ಕೂಡ ಮಾಡ್ತಾ ಇದೀವಿ. ಅವ್ರ ವಿರುದ್ಧ ಯಾವ ರೀತಿ ಕ್ರಮಗಳಾಗಬೇಕು ಅನ್ನೋದು ಕೂಡ ಈಗಾಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನ ಕೂಡ ತಂದಿದ್ವಿ. ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ದಾಳಿ ಮಾಡಬಹುದು ಅನ್ನೋ ಕೂಡ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು ನವೀನ್. ಥ್ಯಾಂಕ್ ಯು ಸುರೇಶ್.